ಅನುಮತಿ ಬರಬೇಕು, ಕಾನೂನಲ್ಲಿ ಬರಬೇಕು ಎಲ್ಲ. ನಾನು ತಮಿಳುನಾಡು ವಿಚಾರಕ್ಕೆ ಸಂಬಂಧ ಸ್ವಲ್ಪ ಚೆಕ್ ಮಾಡ್ಕೊಂಡೆ ಶ್ರೀಕಾಂತ್ ಅವರೇ, ಸ್ವಲ್ಪ ಚೆಕ್ ಮಾಡ್ಕೊಂಡೆ. ನನಗಿರೋ ಮಾಹಿತಿ ಹೇಳ್ಬಿಡ್ತೀನಿ. 39 ಜನ ಅರೆಸ್ಟ್ ಮಾಡಿದ್ದಾರೆ. 39 ಜನ ಸಂಘದ ಸ್ವಯಂ ಸೇವಕರನ್ನ ಶಾಖೆ ಮಾಡಿದ ಕಾರಣಕ್ಕಾಗಿ ತಮಿಳುನಾಡಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಏನ್ ಅವ್ರ ದೇಶದ್ರೋಹಿಗಳ, ಏನ್ ಬಾಂಬ್ ಬಿಡ್ತಾ ಇದಾರ? ನರಾತ್ನಲ್ಲಿ ನಾನು ಹೇಳ್ತೀನಿ, ಇಲ್ಲೇ ನಮ್ಮ ಕರ್ನಾಟಕದ ಇಲ್ಲೇ ಮಂಗಳೂರಿನಲ್ಲಿ ಯೂನಿಟಿ ಹಾಲ್ ನಲ್ಲಿ NIA ಅವರು ಬಂದು ತಗೊಂಡೋಗ್ತಾರೆ. ಎಷ್ಟೋ ಜನ ಟೆರರ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡವ್ರನ್ನ, ಅವರನ್ನ ಬ್ಯಾನ್ ಮಾಡ್ಬೇಕಾದ್ರೆ ಬಿಜೆಪಿ ಬರ್ಬೇಕಾಯ್ತು. ಇವ್ರ ಕಾಲದಲ್ಲಿ ಮಾಡ್ಲಿಲ್ಲ. ಇವರು ಅವ್ರ ಜೊತೆ ಸರ್ಕಾರ ಮಾಡ್ತಾ ಇದಾರೆ. ಅನೇಕ ಜನ ಸ್ಥಳೀಯ ಆಡಳಿತಗಳಲ್ಲಿ SDPI ಜೊತೆ ಇವರು ಸರ್ಕಾರ ಇದೆ, RSS. ಆನಂತರ ಇಲ್ಲಿ ಅವರೊಂದು ಮಾತು ಹೇಳಿದ್ರು, ಚಿತ್ತಾಪುರದಲ್ಲಿ ನಿಜಕ್ಕೂ ಕೆಲಸ ಆಗಬೇಕಾದದ್ದು ಏನು, ಅಲ್ಲಿ ದಲಿತ ಸಂಘರ್ಷ ಸಮಿತಿ ಇನ್ನೊಂದು ಮತ್ತೊಂದು ಭಾಜಪಾ ಅಥವಾ RSS ನ ವಿರುದ್ಧ ಕೆಲಸ ಮಾಡೋದಕ್ಕಿಂತ ಕನಿಷ್ಠ ಇವರಿಗೆ 6 ವರ್ಷದ ಹಿಂದೆ ಬಂದಂತ ಒಂದು ಏರ್ಪೋರ್ಟ್ ಅನ್ನ ಉಳಿಸ್ಕೊಳ್ಳಿಕ್ ಆಗ್ಲಿಲ್ಲ. ಅಲ್ಲಿ ಇವತ್ತಿಗೂ ಕೂಡ ನೀವು ಬೆಳಗಿನ ಹೊತ್ತು ಹೋದ್ರೆ ಜನ ಕೈಯಲ್ಲಿ ಚೊಂಬಿಡ್ಕೊಂಡು ಸಾಲಾಗಿ ರಸ್ತೆ ಬದಿಯಲ್ಲಿ ಕೂತ್ಕೋತಾರೆ. ಅಂದ್ರೆ ಬಿಜೆಪಿ ಕಾಲದಲ್ಲಿ ಶ್ರೀಕಾಂತ್ ಶೆಟ್ರೆ ಬಿಜೆಪಿ ಕಾಲದಲ್ಲಿ ಯಡಿಯೂರಪ್ಪನವ್ರು ಕಟ್ಟಿದ್ದು, ಬೊಮ್ಮಾಯಿ ಅವರು ಕಟ್ಟಿದ್ದು, ನರೇಂದ್ರ ಮೋದಿ ಅವರು ಗ್ರಾಮ ಸಡಕು ಆ ಎಲ್ಲ ಯೋಜನೆಗಳು ಕಟ್ಟಿದಂತ ಟಾಯ್ಲೆಟ್ಗಳು ಕಾಂಗ್ರೆಸ್ ಅವರು ಬಂದಾಗ ದೊಡ್ಡ ಪ್ರವಾಹಗಳು ಬಂದು ಕೊಚ್ಕೊಂಡು ಹೋಗ್ಬಿಟ್ಟು ಅವ್ರು ಬೀದಿಗೆ ಬಂದ್ಬಿಟ್ರಿ ಈಗ ಚೊಂಬಿಡ್ಕೊಂಡು ಅಂತ ನೀವು ಹೇಳೋದು. ಇವರೆಲ್ಲ ಅಸಂಖ್ಯಾತ ಕಟ್ಟಿಬಿಟ್ಟಿದ್ರಲ್ಲ ಇವರು, ಅದೆಲ್ಲ ಒಂದು ಪ್ರವಾಹ ಬಂದು ಚಿತ್ತಾಪುರದಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು ಟಾಯ್ಲೆಟ್ಗಳು ಎಲ್ಲ ಸುಭದ್ರವಾಗಿದ್ದು ಟಾಯ್ಲೆಟ್ಗಳು ಅಂತ. ವಕ್ತಾರ ಅಲ್ಲ, ಆದ್ರೆ ಒಂದು ಹೇಳ್ತೀನಿ, ಕಾಂಗ್ರೆಸ್ನವರು ಅದಕ್ಕೆ ನೀವು RSS ಅವರಾಗಿ ಮಾತಾಡಿ, ನೀವು ಬಿಜೆಪಿ ಅವರಾಗ್ಬೇಡಿ ನಾನು ಕೇಳೋದು. ಸಂಘವನ್ನ ನಿಷೇಧ ಮಾಡೋದಕ್ಕಿಂತ ಪ್ರಮುಖವಾದ ಅನೇಕ ಸಂಗತಿಗಳಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡೋದಿಕ್ಕೆ. ಸಂಘ ನಿಷೇಧ ಮಾಡೋದ್ರಿಂದ ಏನು ಸಾಧ್ಯ ಇಲ್ಲ. ಏನ್ ಮಾಡಬಹುದು, ಏನ್ ನಿಮ್ಮ ಪೊಲಿಟಿಕಲ್ ಏನು ಸಾಧನೆ ಮಾಡ್ಕೋತೀರಿ ಸಂಘವನ್ನೊಂದು ನಿಷೇಧ ಮಾಡಿ? ಸಂಘದ ನಿಷೇಧದ ಮಾತಾಡ್ತಾ ಇಲ್ಲ, ಅನುಮತಿ ತಗೊಳ್ಳಿ ಅಂತ ಹೇಳ್ತಾ ಇರೋದು ಶ್ರೀಕಾಂತ್ ಶೆಟ್ರೆ. ಪರ್ಮಿಷನ್ ತಗೊಳ್ರಿ, ಪರ್ಮಿಷನ್ ತಗೊಂಡ್ ಮಾಡಿ. ಅದು ಬರೀ RSS ಗೆ ಅಂತ ಬರ್ದಿಲ್ಲ, ಅಲ್ಲಿ ಎಲ್ಲ ಖಾಸಗಿ ಅಂತ ಬರ್ತಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್, RSS ಶಬ್ದ ಕೂಡ ಬಳಸ್ತಂಗಿಲ್ಲ ಅಲ್ಲಿ. ಅಲ್ಲ, ಇದನ್ನ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ನೋಡಬಹುದಲ್ಲ, ಎಷ್ಟು ರಸ್ತೆಯನ್ನ ಬ್ಲಾಕ್ ಮಾಡಿ ಈದ್ ಮಿಲಾದ್ ನಬಿ ದಿನದ ದಿನ ಎಷ್ಟು ರಸ್ತೆಗಳಲ್ಲಿ ನಮಾಜ್ಗಳಾಗ್ತವೆ, ಎಷ್ಟು ಸಾರ್ವಜನಿಕ ಪ್ರಭಾಷಣಗಳಾಗ್ತವೆ, ಅದೆಲ್ಲವನ್ನ ಎಷ್ಟು ನಿಷೇಧ ಮಾಡ್ತಾರೆ ಇವರು ಅನ್ನೋದನ್ನ ನಾವು ನೋಡ್ಬೋದಲ್ವಾ. ನಮಗೊಂದು ಅವಕಾಶ ಸಿಗತ್ತೆ ಅದನ್ನ ನೋಡೋದಿಕ್ಕೆ. ಸಂಘಕ್ಕೇನು ಸಮಸ್ಯೆ ಇಲ್ಲ. ಸಂಘ ರಾಷ್ಟ್ರಾದ್ಯಂತ ಸುಮಾರು 90,000ಕ್ಕೂ ಅಧಿಕ ಶಾಲೆಗಳನ್ನ ಒಂದು ಖಾಸಗಿ ತನ್ನದೇ ಸ್ವಂತ ಬಲದಲ್ಲಿ ಮಾಡ್ತಾ ಇದೆ, ಇಲ್ಲದಿದ್ರೆ ತನ್ನ ಇದ್ರ ಮೂಲಕ ಮಾಡ್ತಾ ಇದೆ ತನ್ನ ಪ್ರಭಾವದಿಂದ. ಸಂಘಕ್ಕೇನು ಶಾಖೆ ಮಾಡೋದಕ್ಕೇನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಆದ್ರೆ ಮುಂದಿನ ದಿನದಲ್ಲಿ ನಾವು ನೋಡ್ತೀವಿ ಸರ್ಕಾರಿ ಜಾಗಗಳಲ್ಲಿ ಎಷ್ಟೆಲ್ಲ ಬೇರೆ ಸಂಘಟನೆಗಳ ಕಾರ್ಯಕ್ರಮಗಳಾಗ್ತವೆ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನು ಈಗ 1,00,000 ಜನ ಏನಕ್ಕೆ ಬರ್ತಿದ್ದಾರೆ ಶ್ರೀಕಾಂತ್ ಶೆಟ್ರೆ? 1,00,000 ಜನ ಏನಕ್ಕೆ ಬರ್ತಿರೋದಲ್ಲಿಗೆ ಅಂತ ಏನ್ ಪ್ರಿಯಾಂಕರ್ಗೆ ಕತೆ ಮುಗಿತಾ ಇನ್ನ ಚಿತ್ತಾಪುರದಲ್ಲಿ? ಒಂದು 2 ಗಂಟೆ ಪರೇಡ್ ಮಾಡಿಬಿಟ್ರೆ ಮುಗಿದೋಯ್ತು ನಾವು ಕತೆ. ಅವ್ರದ್ದು ಮಲ್ಲಿಕಾರ್ಜುನ ಖರ್ಗೆ ಎಲ್ಲ ಕತೆ ಮುಗಿಸ್ಬಿಟ್ರೆ ನೀವು. ನೋಡಿ, ಸಂಘ ಯಾವುದನ್ನು ಕೂಡ ಬಾಯಲ್ಲಿ ಹೇಳೋದಿಲ್ಲ. ಸಂಘ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ಮಾಡಿ ತೋರಿಸುತ್ತೆ. ನಾವೀಗ 100 ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕರ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಆ ಮೆಸೇಜ್ ಸಾರಬೇಕು ಸಂಘ ಇವಾಗ. ಅದ ಇಲ್ಲ, ಪ್ರಿಯಾಂಕಾ ಖರ್ಗೆಯ ಪಕ್ಷ ಇದೇ ನಮಗಿಂತ 1885ರಲ್ಲಿ ಆರಂಭ ಆದ ಪಕ್ಷ. ಅದು ನಮಗಿಂತ ಕೂಡ ಅವರು 50 ವರ್ಷ ಹಳಬರು. 885 ಅಂದ್ರೆ ಅವರಿಗೆ, ಅವರ ಪಕ್ಷಕ್ಕೆ ಎಷ್ಟಾಯ್ತು ಆ ಲೆಕ್ಕದಲ್ಲಿ? ಅವರು ಎಷ್ಟು ಛಿದ್ರಾಗಿ ಹೋದ್ರು ಆ ಪಕ್ಷ. ಇವತ್ತಿಗೂ ಸಂಘ ಯಾಕೆ ಉಳ್ಕೊಂಡಿದೆ ಅಂದ್ರೆ ಸಂಘ ಬಾಯಲ್ಲಿ ಏನನ್ನು ಹೇಳೋದಿಲ್ಲ, ಎಲ್ಲವನ್ನು ಕೂಡ ತಳಮಟ್ಟದಲ್ಲಿ ಅದನ್ನ ಮಾಡುತ್ತೆ. ಸಂಘದ ಪ್ರತಿಯೊಬ್ಬ ಮಾಡುತ್ತೆ ಅಂತ ಹೇಳಿ ನೀವು ರಾಜಕೀಯ ಮಾಡಿದ್ರೆ ಅವರು ರಾಜಕೀಯ ಮಾಡಬಹುದು. ಹಿಡನ್ ಅಜೆಂಡಾ. ಈಗ ನಟರಾಜ್ ಗೌಡ್ರಿಗೆ ಯಾರಾದ್ರೂ ಕೇಡು ಬಯಸಿದ್ರೆ, ನಟರಾಜ್ ಗೌಡ್ರಿಗೆ ಯಾರಾದ್ರೂ ಒಂದು ಕಲ್ಲು ಹೊಡೆದಿದ್ರೆ, ನೀವು ಮೇಲ್ಗಡೆ ಶಾಂತಿ ಪಾರವಾಳದ ಮಾತು, ಬಿಳಿ ಬಾವುಟದ ಮಾತು ಆಡ್ತಾ ಇದ್ರೆ ಒಳಗಡೆ ಒಂದ್ ಕಡೆ ಕುದಿತಾ ಇರುತ್ತೆ ನಿಮಗೆ. ಟೈಮ್ ಬಂದಾಗ ನೀವು ಅದೇನದು ಇಟ್ಗೆ ಹೊಡೆದಿದ್ರೆ ಈಟ್ಕ ಜವ ಪತ್ತರ್ಸೆ ದೇಂಗೆ ಅಂತ ಪತ್ತರ್ಸೆ ಇಟ್ಗೆ ಹೊಡೆದ್ರೆ ಕೆಲ್ಲ ಹೊಡಿತೀನಿ ನಾನು ಹೇಳಿದ್ನಲ್ಲ. RSS ನ ಸಂಸ್ಕೃತಿನೇ ಅದು. ಯಾವುದು? ಈಟ್ಕ ಪತ್ತರ್ಸೆ, ಈಟ್ಕ ಜವ ಪತ್ತರ್ಸೆ ದೇಂಗೆ. ಅಂದ್ರೆ RSS ಏನ್ ಗೊತ್ತಾ? ದ್ವೇಷ, ಅಸೂಯೆ ಇಂಥದನ್ನೇ ಬಿತ್ತೋದು. ಪ್ರಿಯಾಂಕರ್ಗೆ ಅವರು ಚಿತ್ತಾಪುರದ ಅರಸ ಪಥಸಂಚಲನಕ್ಕೆ ಪಾರಿವಾಳವನ್ನು ಹಾರಿ ಬಿಡುವ ಮೂಲಕವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ಪ್ರಿಯಾಂಕರ್ಗೆ ಅವರು ಸ್ಪಷ್ಟವಾಗಿ ಯಾವ ಸಂಘಟನೆ ಆಗಲಿ ಸಮಾನತೆಯನ್ನು ಯಾರು ವಿರೋಧ ಮಾಡ್ತಾರೆ, ಯಾರು ಸಂವಿಧಾನದ ಆಶಯವನ್ನು ಯಾರು ವಿರೋಧ ಮಾಡ್ತಾರೆ, ಅವೆಲ್ಲ ಮಾರಕ ಅಂತಾನೆ ಹೇಳಿರೋದು. ಅದು ಇವತ್ತು ಇರ್ತದೆ, ಮುಂದಿಗೂ ಅದೇ ಇರ್ತದೆ.
ಸಂವಿಧಾನದ ಆಶಯಗಳಿಗೆ ರಮಾಕಾಂತಿ, ವಿರುದ್ಧವಾಗಿ ರಮಾಕಾಂತಿ, ಬಿಜೆಪಿ ಈಗ ದಲಿತರ ಓಲೈಕೆ ಮಾಡ್ತಾ ಇದೆ. ಈಗವರೆಗೂ ಮಾಡ್ತಾ ಇದೆ. ದಲಿತರ ಓಲೈಕೆ, ಒಬಿಸಿಗಳ ಓಲೈಕೆ ಒಂದ್ ಕಡೆ, ಜಾತಿವಾದವನ್ನ ಅಲ್ಲಿ ನೀವೇನ್ ಹೇಳ್ತಿದ್ದೀರಿ? ಕಾಂಗ್ರೆಸ್. ಜಾತಿವಾದ ಇದೆ ಅಲ್ಲಿ. ಒಂದ್ ನಿಮಿಷ ಶ್ರೀಕಾಂತ್, ಒಂದ್ ನಿಮಿಷ ಶ್ರೀಕಾಂತ್, ಏ, 100 ವರ್ಷ ಆಯ್ತು RSS ಬಂದು, 100 ವರ್ಷನು ಬ್ರಾಹ್ಮಣರೇ ಅದಕ್ಕೆ ಅಧ್ಯಕ್ಷ. ಆಯ್ತು, ಒಂದ್ ನಿಮಿಷ ನೀವು ಅದೇನ್ ಬಗ್ಗೆ ಅಲ್ಲ ಗೌಡ್ರೆ, ಜಾತಿವಾದದ ಬಗ್ಗೆ ಹೇಳ್ತೀರಿ? ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಕೇಳಿಸ್ಕೊಂಬಿಡಿ. ಈಗ ಪ್ರಿಯಾಂಕ್ ನಿಮ್ ಪ್ರಕಾರ RSS ಸಂವಿಧಾನ ವಿರೋಧಿ, ಅವರು ಸಂವಿಧಾನಕ್ಕೆ ಗೌರವ ಕೊಡಲ್ಲ. ಶ್ರೇಣೀಕೃತ ವ್ಯವಸ್ಥೆಯಲ್ಲಿದೆ, ಹೌದು. ಅಲ್ಲಿ ಬ್ರಾಹ್ಮಣ್ಯ ಹೆಚ್ಚಾಗಿ ಮೆರಿತಾ ಇದೆ, ಅಲ್ಲಿ ಅವರೇ ನಾಯಕರು, ಅವರೇ ಲೀಡ್ರು. ನೀವು 5 ಸೆಕೆಂಡ್ ಮುಂಚೆ ಹೇಳಿದ್ರೆ ಸಮಾನತೆ ಸಂಕೇತ ಅಂತ ಹೇಳಿ, ಅವರಲ್ಲಿ ಬ್ರಾಹ್ಮಣ್ಯವನ್ನ ಪೋಷಣೆ ಮಾಡ್ಕೊಂಡು ಬಂದಾಗ ನೀವು ಬ್ರಾಹ್ಮಣ್ಯ ವಿರೋಧ ಮಾಡ್ತಾ ಇದ್ರಿ. ನೀವು ಯಾವ ಸೀಮೆ ಸಮಾನತೆ ಮಾತಾಡ್ತಾ ಇದ್ದೀರಿ ಇಲ್ಲಿ? ನಾನು ನೀವು ಒಂದು ವಿರೋಧನೇ ಮಾತಾಡ್ತಾರ ನೀವು. ಹಂಗಾದ್ರೆ ನೀವು ಎಲ್ಲರೂ ಈಕ್ವಲ್ ಅಂತ ಹೇಳಿ ನಾನು ಎಲ್ಲರೂ equal ಅಂತ ನೀವು ದಲಿತ ಸೇನೆ, ದಲಿತರು ಅಂತ ಅವ್ರು ನೀವು ಓಲೈಕೆ ಮಾಡ್ತೀವಿ. ಹಂಗಾದ್ರೆ ಎಲ್ಲರನ್ನು ಈಕ್ವಲ್ ಅಂತ ಹೇಳ್ತಾರೆ. ಕರೀರಿ ಅವ್ರನ್ನ, ಮತ್ತೆ ಕರೀರಿ ಅವ್ರನ್ನ. ಸಾವಿರಾರು ವರ್ಷಗಳಿಂದ ಯಾರನ್ನ ಶೋಷಣೆ ಮಾಡಿದ್ರು ಅವ್ರು ಇವತ್ತು ಒಂದು ಧ್ವನಿ ಇದೆ, ಅವರಿಗೆ ಒಂದು ಅವಕಾಶ ಇದೆ. ಹಾಗಾದ್ರೆ ಸಂವಿಧಾನದ ಬಗ್ಗೆ ನಿಮಗೆ ಸಂವಿಧಾನದ ಕಾನೂನುಗಳ ಬಗ್ಗೆ ನಂಬಿಕೆ ಇಲ್ಲ ನಿಮಗೆ ಅಂತ ಆಯ್ತು. ನಮಗಿದೆ. ಸಂವಿಧಾನ ಬಂದ್ಮೇಲೂ ಅದೇ ಮಾತಾಡ್ಕೊಂಡು ಕೂತಿದ್ದೀರಲ್ಲ ನೀವು. ರಮಾಕಾಂತ್, ಏನ್ ಗೊತ್ತಾ, ಯಾರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಾದ್ರಲ್ಲ ಅವ್ರಿಗೊಂದು ಧ್ವನಿ ಬಂದಿದೆ, ಇವಾಗ ಒಂದು ಅವಕಾಶ ಬಂದಿದೆ. ಈಗಲ್ರಿ ಸಮಾಜದಲ್ಲಿ ಸಮಾನತೆ ಬಂದಿದೆ, ಅವ್ರಿಗೊಂದು ಗೌರವ ಬಂದಿದೆ, ಸಾಮಾಜಿಕ ಗೌರವ ಬಂದಿದೆ. ಅದನ್ನ ದ್ವೇಷ ಸಾಧಿಸುವ ಮೂಲಕ ನೀವು ದ್ವೇಷ ಸಾಧಿಸುವ ಮುಖಾಂತರ ನಾನು ಹೇಳ್ತಿರೋದು. ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದ RSS ಪಥಸಂಚಲನಕ್ಕೆ 2 ಬಿಳಿ ಬಾವುಟ, 100 ಬಿಳಿ ಪಾರಿವಾಳಗಳನ್ನ ಬುಟ್ಟಿಲಿ ಇಟ್ಕೊಂಡು ಚಾಲನೆ ಕೊಡ್ತಾ ಇದ್ದಾರಾ? ಒಂದ್ ವೇಳೆ ಕೊಡದೇ ಇದ್ರೆ ಅದು ದ್ವೇಷ ಆಗಲ್ವೇ? ಅಲ್ಲಿನ ಪೊಲೀಸ್ ಅಧಿಕಾರಿ, ಅಲ್ಲಿನ ತಹಸೀಲ್ದಾರ್, ಅಲ್ಲಿನ ಜಿಲ್ಲಾಡಳಿತ ಇದೆ, ಆಯ್ತಾ? ಸರ್ಕಾರವಾಗಿ ಕೂಡ ಏನ್ ಕ್ರಮ ತಗೋಬೇಕು, ಯಾವ ರೀತಿ ಶಿಸ್ತನ್ನ ಕಾಪಾಡಬೇಕು, ಯಾವ ರೀತಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಅದನ್ನ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಾರೋ ಒಬ್ರಿಗೆ ಹೂವಿನ ಹಾರ ಹಾಕೋದಾಗ್ಲಿ, ಇನ್ನೊಬ್ರಿಗೆ ಯಾರು ಕಲ್ಲು ಹೊಡೆಯೋದಂತಲ್ಲ, ಅಂತ ಕೆಲಸ ನಾವು ಕಾಂಗ್ರೆಸ್ನವ್ರು ಮಾಡಲ್ಲ, ಮತ್ತೆ ಪ್ರಿಯಾಂಕ್ ಖರ್ಗೆ ಅವರು ಮಾಡಲ್ಲ. ಬಟ್ ಯಾರು ಕಾನೂನು ಬಾಹಿರವಾಗಿ ಕೆಲಸ ಮಾಡ್ತಾರೆ ಅವರ ಕಾನೂನು ಪ್ರಕ್ರಿಯೆ ಒಳಗೆ ತಗೊಂಬರುವಂತದ್ದು ಜವಾಬ್ದಾರಿ ಇದೆ. ಈಗ ಆ ಚಿತ್ತಾಪುರದ ಪಥಸಂಚಲನ ಮಾರ್ಗದಲ್ಲಿ ಎಲ್ಲಿಯಾದರೂ ಜಲ್ಲಿಕಲ್ಲುಗಳ ಸಂಗ್ರಹ, ಮನೆ ಮಹಡಿಯ ಮೇಲೆ ಇಟ್ಟಿಗೆ ಚೂರುಗಳ ಸಂಗ್ರಹ, ಪೆಟ್ರೋಲ್ ಬಾಂಬ್ ಸಂಗ್ರಹ, ಅಥವಾ ಸೋಡಾ ಬಾಟಲಿಗಳ ಸಂಗ್ರಹ ಇದಾಗಿದೆ ಅಂತ ಗುಪ್ತಚರ ಇಲಾಖೆ ಮೂಲಗಳ ಮಾಹಿತಿ ಮುಖ್ಯಮಂತ್ರಿಗಳಿಗೆ ಬಂದು ಅದಿನ್ನ ಎಲ್ಲರಿಗೂ ಕೊಡಲ್ಲ. ಅದನ್ನ ಅಲ್ಲಿಂದ ಪ್ರಿಯಾಂಕ್ ಖರ್ಗೆ ಪಾಸ್ ಆಗಿದೆಯಾ ಈ ಮಾಹಿತಿ? ಆ ಥರ ಮಾಹಿತಿ ಎಲ್ಲ ಬಂತ, ಚರ್ಚೆ ಬಂತ? ಅನುಮತಿ ವಿಚಾರ ಬಂದಾಗ ಯಾಕೆ? ಅನುಮತಿ ವಿಚಾರ ಬಂದಾಗಲೂ ಕೂಡ ತಹಸೀಲ್ದಾರ್ ಆಗಲಿ ಅಥವಾ ಈಗ ನೋಡಿ ಅವ್ರು ಹೇಳ್ತಾ ಇದ್ದಾರೆ, ಈಗ ಅಲ್ಲಿ 3-4 ಸಂಘಟನೆಗಳು ಕೇಳಿದಾಗ, ಅನುಮತಿ ಕೇಳಿದಾಗ ಯಾರು ಒಬ್ರು ಡಿನೇ ಮಾಡ್ತಾರೆ, ಇವ್ರು ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಅರ್ಜಿ ಹಾಕಿ ಅಂತ ಹೇಳಿದ್ದಾರೆ. ಅರ್ಜಿ ಹಾಕ್ಲಿ, ಮತ್ತೆ ಕಾನೂನುಬದ್ಧವಾಗಿದ್ರೆ ಅಲ್ಲಿ ಯಾವ ರೀತಿ ಶಾಂತಿ ಸುವ್ಯವಸ್ಥೆ ಹಾಳಾಗೋದಿಲ್ಲ ಅನ್ನೋದಾದ್ರೆ ಇವ್ರಿಗೂ ಅವಕಾಶ ಕೊಡ್ತಾರೆ, ಭೀಮಾ ಆರ್ಮಿಯವ್ರಿಗೂ ಅವಕಾಶ ಕೊಡ್ತಾರೆ, ದಲಿತ ಪ್ಯಾಂಥ ಸಂಘಟನೆಗೂ ಅವಕಾಶ ಕೊಡ್ತಾರೆ, ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಇವ್ರೊಬ್ಬರಿಗೆ ಅವಕಾಶ ಅಂತೇನಿಲ್ಲ. ಯಾರ್ಯಾರು ಪಥಸಂಚಲನ ಮಾಡ್ತಾರೆ ಅಥವಾ ಯಾರ್ಯಾರು ಅಲ್ಲಿ ಬೈಠಕ್ಗಳು ಮಾಡ್ತಾರೆ, ಕಾನೂನಿಗೆ ಅನುಮತಿ ತಗೊಂಡು. ಈಗ ಆ ಸಂಘಟನೆಗಳದ್ದು ಈ ತರ ಪಥಸಂಚಲನ ಮಾಡಿದ್ರೆ ಇಷ್ಟನೇ ಇಲ್ಲ, ಬೇಕು ಅಂತ ನಾವು ಮಾಡ್ತಾ ಇದೀವಿ ಅಂತ ಈಗ ಅವರು ಆಯೋಜನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದೀಗ. ಚಿತ್ತಾಪುರದ ಮೇಲೆ RSSನವರು ಇವತ್ತು ಏನ್ ಪ್ಲಾನ್ ಮಾಡಿದ್ದಾರೆ, ಅಲ್ಲಿ ಸಾರ್ವಜನಿಕ ದಂಡಯಾತ್ರೆ, ಆಯ್ತಾ, ದಂಡಯಾತ್ರೆ. ಅಲ್ಲಿ ಹೋಗ್ತಾ ಇರೋದಂತದೇನಂದ್ರೆ ಅಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು, ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು, ನಮ್ಮ ವಿರುದ್ಧವಾಗಿ ಮಾತಾಡಿದವರು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ತೋರಿಸಬೇಕು ಅನ್ನೋದು. ಸಾರ್ವಜನಿಕರಿಗೆ ಏನ್ ಮಾಹಿತಿ ಹೋಗ್ಬೇಕು, ನಮ್ಮ ಮೇಲೆ ವಿರುದ್ಧವಾಗಿ ಯಾರೇ ಮಾತಾಡೋ ನಾವು ಈ ತರ ಮಾಡ್ತೀವಿ, ಅವ್ರು ಎದುರಿಸ್ತೀವಿ ಅಂತ ಹೇಳಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು. ಆ ಪ್ರಯತ್ನವನ್ನ